ನೋಡಿ, ಇನ್ಫರ್ಟಿಲಿಟಿ ಕ್ಲಿನಿಕ್ಸು ನೀವು ತುಂಬ ನೋಡಿರ್ತೀರಿ ಬೆಂಗಳೂರಿನಲ್ಲಿ. ಅಂದರೆ 2 ವರ್ಷ ಆದಮೇಲೆ ಮದುವೆ ಆಗಿ ಮಕ್ಕಳಾಗಲಿಲ್ಲ ಅಂದರೆ ಆಗಲೇ ಟೆನ್ಷನ್ ಶುರುವಾಗುತ್ತೆ ಗಂಡ ಹೆಂಡ್ತಿಗೆ. ಅವ್ರಿಗಿನ್ನ ಟೆನ್ಷನ್ ಜಾಸ್ತಿ ತಂದೆ ತಾಯಿಗಳಿಗೆ, ನಮಗೆ ಇನ್ನೂ ಮಗು ಆಗಿಲ್ವಲ್ಲ ಅಂತ. ಆ ಸಮಯದಲ್ಲಿ ಅವರು ಕಾರಣ ಕಂಡುಹಿಡಿಯಲಿಕ್ಕೆ ಶುರು ಮಾಡ್ಕೋತಾರೆ. ಭಾಳ ಜನ ಹೆಣ್ಮಕ್ಳಿಗೆ ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತಾರೆ, ಪಾಲಿಸಿಸ್ಟಿಕ್ ಓವರ್ ಇದ್ದಾರೆ ಅಂತಾರೆ, ಹೆದರ್ಕೋತಾರೆ. ಆದರೆ ಅನ್ಫಾರ್ಚುನೇಟ್ಲಿ ಪಾರ್ಟ್ನರಿಗೆ, ಮೇಲ್ ಪಾರ್ಟ್ನರಿಗೆ ಇನ್ವೆಸ್ಟಿಗೇಷನ್ಸ್ ಮಾಡೋದೇ ಇಲ್ಲ. ಸೊ ಮೋರ್ ಈಸಿ ಅಂದರೆ ಮೇಲ್ ಇನ್ಫರ್ಟಿಲಿಟಿಗೆ ಕಾರಣ ಏನು ಅಂತ ಕಂಡುಹಿಡಿಬೇಕಾದ್ರೆ ಬೆಸ್ಟ್ ಅಂದರೆ ಒಂದು ಸೆಮೆನ್ ಅನಾಲಿಸಿಸ್, ವೀರ್ಯ ಪರೀಕ್ಷೆ. ವೀರ್ಯದಲ್ಲಿ ನೋಡಿ 3 to 5 ml ಒಂದು ಎಜಾಕ್ಯುಲೇಷನ್ಗೆ ಸೆಮೆನ್ ಇದ್ದರೆ 1 ml ಸೆಮೆನ್ನಲ್ಲಿಗೆ 1.2 ಮಿಲಿಯನ್ ಸ್ಪರ್ಮ್ಸ್ ಇರಬೇಕು. ಅನ್ಫಾರ್ಚುನೇಟ್ಲಿ ಕೆಲವರಿಗೆ ಸ್ಪರ್ಮ್ ಕೌಂಟು ಕಡಿಮೆ ಆಗ್ತಾ ಹೋಗುತ್ತೆ, 60,000 ಇರುತ್ತೆ, 50,000 ಇರುತ್ತೆ. ಇನ್ನು ಕೆಲವರಿಗೆ ಭಾಳ ಆಶ್ಚರ್ಯ ಆಗ್ಬೋದು ನಿಮಗೆ, ಏಝೋಸ್ಪರ್ಮಿಯಾ ಅಂತೀವಿ ನಾವು, ಆಲಿಗೋಸ್ಪರ್ಮಿಯಾ. ಆಲಿಗೋ ಅಂದರೆ ಕಡಿಮೆ ಇರೋದು, ಏಝು ಅಂದರೆ ಒಂದು ಸ್ಪರ್ಮ್ ಇರೋದಿಲ್ಲ. ಅದಕ್ಕೆ ಕಾರಣ ಬೀಚದಲ್ಲಿ ಫೈಬ್ರೋಸಿಸ್ ಆಗೋಗಿರುತ್ತೆ, ಉತ್ಪತ್ತಿ ಆಗಲ್ಲ. ಇದನ್ನು ನಾವು ಟೆಸ್ಟಿಕಲ್ಸ್ಗೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಯಾಕೆ ಹಂಗಾಗಿದೆ, ಮೆಕ್ಯಾನಿಕಲ್ ಬ್ಲಾಕಾ ಅಥವಾ ಪ್ರೊಡಕ್ಷನ್ ಇಲ್ವಾ ಅನ್ನೋದನ್ನು ನೋಡಿ ಅದನ್ನು ಕರೆಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಲಿಗೋಸ್ಪರ್ಮಿ ಅಂದರೆ ಕಡಿಮೆ ಸ್ಪರ್ಮ್ ಕೌಂಟ್ ಇದ್ದರೆ ನೀವು ಸಾಕಷ್ಟು ಜನ ಕ್ವಾಲಿಫೈಡ್ ಆಂಡ್ರಾಲಜಿಸ್ಟ್ ಇರ್ತಾರೆ, ಅವ್ರ ಕಡೆ ಹೋದರೆ ಸ್ಪರ್ಮ್ ಕೌಂಟ್ ಜಾಸ್ತಿ ಆಗೋವಂಥ ಮಾತ್ರೆಗಳು ಕೊಡ್ತಾರೆ. ಆ್ಯಂಡ್ ಮೋರವರ್ ಅವರು ಅರ್ಲಿ ಡಯಾಬಿಟಿಕ್ ಏನನ್ನ ಇದ್ದಾರಾ, ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ. ಭಾಳ ಜನಕ್ಕೆ ಚಿಕ್ಕ ವಯಸ್ಸಿನಲ್ಲಿದ್ದಾಗೆ ಗೌತ್ಲಮ್ಮ ಆಗಿರುತ್ತೆ, ಮಂಪ್ಸ್ ಅಂತೀವಿ ನಾವು. ಆ ಮಂಪ್ಸ್ ಬಂದಾಗೆ ಭಾಳ ಸಾರಿ ಬೀಜಕ್ಕೂ ಮಂಪ್ಸ್ ಬಂದಿರುತ್ತೆ, ಆರ್ಕೈಟಿಸ್ ಅಂತೀವಿ ನಾವು. ಎಷ್ಟೋ ಜನಕ್ಕೆ ಆರ್ಕೈಟಿಸ್ ಆದಮೇಲೆ ಸ್ಪರ್ಮ್ ಕೌಂಟ್ ಕಡಿಮೆ ಆಗಿರುತ್ತೆ. ಇವೆಲ್ಲವನ್ನು ಹಿಸ್ಟ್ರಿ ತೊಗೊಂಡು, ಸೊ ಒಂದು ಗಂಡಸಿಗೆ ನಾನೊಬ್ಬ ಸರ್ಜನ್, ಅವ್ರನ್ನ ಹಿಸ್ಟ್ರಿ ತೊಗೊಂಡ್ರೆ ಗೊತ್ತಾಗುತ್ತೆ ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ ಇತ್ತು ಅಂತ. ಅದಾದ ನಂತರ ಸೊ ಇದಕ್ಕೆ ಕಾರಣ ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಇದೆ.